ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪರಮ ಪವಿತ್ರವೂ ಅತ್ಯಂತ ಉತ್ಕೃಷ್ಟವೂ ಆದ ನಮ್ಮ ಸನಾತನ ವೈದಿಕ ಧರ್ಮದ ಉದ್ಧಾರವನ್ನು ಮಾಡಿ ಇಡೀ ಜಗತ್ತಿಗೆ ಶ್ರೇಯೋ ಮಾರ್ಗವನ್ನು ಅಂದರೆ ಅಭ್ಯುದಯ ನಿಶ್ರೇಯಸ ಮಾರ್ಗವನ್ನು ತೋರಿಸಿಕೊಟ್ಟಂಥವರು ಪರಮೇಶ್ವರನ ಅವತಾರಿಗಳಾದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಇವತ್ತಿನ ದಿವಸ ಈ ಜಗತ್ತಿನಲ್ಲೇ ನಾವು ಈ ಧರ್ಮವನ್ನು ನೋಡ್ತಾ ಇದ್ದೀವಿ, ವೇದ ಮಂತ್ರಗಳನ್ನು ಕೇಳ್ತಾ ಇದ್ದೀವಿ, ಶಾಸ್ತ್ರವಿದ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಶಾಸ್ತ್ರೋಕ್ತವಾದ ವಿಧಾನದಲ್ಲಿ ಧರ್ಮಾಚರಣೆಯನ್ನು ಯಥಾಶಕ್ತಿಯಾದರೂ ಮಾಡಿ ತದ್ವಾರ ಶ್ರೇಯೋವಂತರಾಗ್ತಾ ಇದ್ದೀವಿ. ಇಷ್ಟೆಲ್ಲ ಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದು ಎಲ್ಲವುದಕ್ಕೂ ಕೂಡ ಕಾರಣ ಅಂತಂದರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ಅವತಾರವನ್ನು ಮಾಡಿ ಎಷ್ಟು ದೃಢವಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾಗಿ 12 ಶತಮಾನಗಳಾದರೂ ಸಹ ಈ 12 ಶತಮಾನಗಳಲ್ಲಿ ಈ ಒಂದು ಧರ್ಮದ ಮೇಲೆ ಎಷ್ಟು ವಿಧವಾದಂತಹ ಆಕ್ರಮಣಗಳು ನಡೆದರೂ ಸಹ ಎಷ್ಟೋ ಜನ ಇದನ್ನು ಧ್ವಂಸ ಮಾಡಬೇಕು, ಇದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಒಂದು ಧರ್ಮ ನಿಂತಿದೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ದೃಢವಾದ ಧರ್ಮ ಸಂಸ್ಥಾಪನೆ ಅನ್ನುವುದೇ ವಿಶೇಷವಾದಂತಹ ಕಾರಣ. ಇದರೊಳಗೆ ಯಾವುದೇ ವಿಧವಾದಂತಹ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರನ್ನು ಪ್ರತಿಯೊಬ್ಬರೂ ಸಹ ಸದಾಕಾಲ ಜ್ಞಾಪಕ ಇಟ್ಟುಕೊಳ್ಳಬೇಕು. ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ವಿಶೇಷವಾಗಿ ನಮ್ಮ ಗುರುಗಳಿಗೂ ನಮಗೂ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರರವರು ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ಈ ವೈದಿಕ ವಿದ್ಯೆಯ ಒಂದು ವಿಶೇಷವಾದಂತಹ ಪ್ರಚಾರಕ್ಕೋಸ್ಕರ ಈ ವೈದಿಕ ವಿದ್ಯೆಯು ವಿಶೇಷವಾಗಿ ಪ್ರಚಾರ ಆಗಬೇಕು ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ, ಈ ವೈದಿಕ ವಿದ್ಯೆಯು ಮತ್ತು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರ, ಸಂಸ್ಕೃತ ಇತ್ಯಾದಿಗಳನ್ನೆಲ್ಲ ಹೇಳಿಕೊಡುವಂತಹ ಒಂದು ಗುರುಕುಲವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಕೆಲವು ವರ್ಷಗಳ ಹಿಂದೆ ನಮ್ಮ ಹತ್ರ ಬಂದು ನಿವೇದನೆ ಮಾಡಿದರು. ನಮಗೆ ಅತ್ಯಂತ ಸಂತೋಷವಾಯಿತು. ಅವರು ಮಾಡಿದಂತಹ ಸಂಕಲ್ಪವನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವಾಯಿತು. ಅವರು ಸ್ವತಃ ಆಯುರ್ವೇದ ವೈದ್ಯರಾಗಿದ್ದು ಸದಾಚಾರವಂತರಾಗಿದ್ದು ವಿಶೇಷವಾದಂತಹ ಉಪಾಸನಾದಿಗಳನ್ನು ಸಹ ಮಾಡುವವರಾಗಿದ್ದು ಈ ರೀತಿಯಾದಂತಹ ಒಂದು ಸಂಕಲ್ಪವನ್ನು ಸಹ ಮಾಡಿದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿತು. ಆವಾಗ ಅವರು ಕೇಳಿದರು, ಈ ಒಂದು ಗುರುಕುಲಕ್ಕೆ ಒಂದು ಹೆಸರನ್ನು ಸಹ ಇಡಬೇಕು ಎಂಬುದಾಗಿ ಅವರು ಕೇಳಿದರು. ಆವಾಗ ನಾವು ಈಗ ಹೇಳಿದಂತೆ ಇವತ್ತಿನ ದಿವಸ ಇಂತಹ ಒಂದು ವಿದ್ಯೆಯು, ಈ ಒಂದು ಧರ್ಮವು ಉಳಿದಿದೆ ಅಂತಂದ್ರೇ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರಾದ್ದರಿಂದ ಆ ಒಂದು ಹೆಸರನ್ನು ಅಂದರೆ ಶಂಕರ ಗುರುಕುಲಂ ಅನ್ನುವಂತಹ ಒಂದು ಹೆಸರನ್ನು ಇದಕ್ಕೆ ಇಡಬೇಕು ಎಂಬುದಾಗಿ ಅವತ್ತಿನ ದಿವಸ ನಾವು ಸೂಚನೆ ಮಾಡಿದ್ವಿ. ಅದರಂತೆ ಆ ಶಂಕರ ಗುರುಕುಲಂ ಅನ್ನೋದು ಪ್ರಾರಂಭವಾಗಿ ಅಂದರೆ ಆ ಒಂದು ಅದರ ಕಾರ್ಯಗಳು ಎಲ್ಲವೂ ಸಹ ಪ್ರಾರಂಭವಾಗಿ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ಈ ಅತ್ಯಂತ ಸುಂದರವಾದಂತಹ ಒಂದು ಪ್ರದೇಶದಲ್ಲಿ, ಈ ಒಂದು ಪ್ರದೇಶದಲ್ಲಿ ಪವಿತ್ರವಾದಂತಹ ನದಿ ತೀರದಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪಾಠಶಾಲೆ, ಈ ಒಂದು ಗುರುಕುಲಕ್ಕೋಸ್ಕರ ಗುರುಕುಲ ಮತ್ತು ಇದರ ಜೊತೆಗೆ ಧಾರ್ಮಿಕವಾದಂತಹ ಇನ್ನೂ ಅನೇಕ ವಿಧವಾದಂತಹ ಕಾರ್ಯಗಳು ಇತ್ಯಾದಿಗಳೆಲ್ಲವುದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿಗೂ ಇಲ್ಲಿ ಅತ್ಯಂತ ಅನುಕೂಲವಾದಂತಹ ಈ ಒಂದು ಪ್ರದೇಶವು ಸಿಕ್ಕಿದೆ. ಇಲ್ಲಿ ಈ ಗುರುಕುಲದ ಪ್ರಾರಂಭ ಕಾರ್ಯವು ಈಗ ಅಂದರೆ ಈ ಕಟ್ಟಡದ ನಿರ್ಮಾಣವೆಲ್ಲ ಆಗಿ ಈ ಒಂದು ಕಾರ್ಯವು ಇವತ್ತು ಆಗಿರುವುದು. ಈ ಕಟ್ಟಡದ ಉದ್ಘಾಟನೆಯನ್ನು ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಈ ಸುಮುಹೂರ್ತದಲ್ಲಿ ಇವತ್ತು ಇದನ್ನು ಮಾಡಿದ್ದೇವೆ. ಈ ಒಂದು ಜಾಗವನ್ನು ನೋಡಿ ಇದನ್ನು ತಗೊಂಡಾವಾಗಿಂದಲೂ ಸಹ ನಾವಿಲ್ಲಿಗೆ ಬರಬೇಕು ಅಂತ ಹೇಳಿ ಅವರು ಬಂದಾಗೆಲ್ಲ ಹೇಳ್ತಾ ಇದ್ದರು. ಸರಿ, ಅದಕ್ಕೊಂದು ಸಮಯ ಬರುತ್ತೆ, ಬಂದಾಗ ಬರ್ತೀವಿ ಅಂತ ನಾನು ಹೇಳ್ತಾ ಇದ್ದೆ. ಈಗ ಈ ಒಂದು ಕಟ್ಟಡದ ನಿರ್ಮಾಣವಾಯಿತು ಎಂಬುದಾಗಿ ಹೇಳಿ ಇದಕ್ಕೆ ಬರಬೇಕು ಅಂತ ಹೇಳಿದರು. ಮೊದಲು ವಾಸ್ತವವಾಗಿ ಇವತ್ತು ತುಂಬ ಜಾಸ್ತಿ ಸಮಯ ಇಲ್ಲ, ಯದ್ಯಪಿ ನಾವು ಇದಕ್ಕೆ ಹತ್ತಿರಕ್ಕೆ ಬರ್ತಾ ಇದ್ದೀವಿ, ಆದರೂ ಇಲ್ಲಿಗೆ ಬಂದು ಹೋಗಲಿಕ್ಕೆ ಮತ್ತು ಸಮಯ ತುಂಬ ಕಡಿಮೆ ಇದೆ ಅಂತ ನಾನು ಹೇಳಿದ್ದೆ. ಆದರೂ ಅಲ್ಲ, ಸ್ವಲ್ಪ ಹೊತ್ತಾದರೂ ಬರಬೇಕು ಅಂಥೇಳಿ ಹೇಳಿದರು. ಹಾಗಿದ್ರೆ ಸ್ವಲ್ಪ ಹೊತ್ತು ಮಾತ್ರವೇ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಜಾಸ್ತಿ ಹೊತ್ತಾಗೋದಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ.
ಅಂದರೆ ನಮಗೂ ಅವ್ರಿಗೂ ಏನು ಮಾತಾಯಿತು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಅಂತ ಇಲ್ಲದೆ ಹೋದರೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ, ಇಷ್ಟು ದೊಡ್ಡ ಕಟ್ಟಡ ಆಯಿತು, ಇಷ್ಟು ದೊಡ್ಡ ಕೆಲಸ ಆಗ್ತಾ ಇದೆ, ಇಷ್ಟೆಲ್ಲ ಜನ ಬಂದಿದ್ದಾರೆ, ಆದರೂ ಬಂದು ಸ್ವಲ್ಪ ಹೊತ್ತಿನ ಏನೇನೋ ಬಂದುಬಿಟ್ರು, ಹಾಗೆ ಒಂದು 5 ನಿಮಿಷದಲ್ಲಿ ಹೊರಟೋದ್ರು ಅಂತ ಹಾಗೆ ಯಾರು ತಿಳ್ಕೊಳ್ಬೇಡಿ. ಯಾಕೆ ಅಂತಂದರೆ ನಾವು ಇವತ್ತಿನ ದಿವಸ ಇಲ್ಲಿಗೆ ಬಂದು ಇದರ ಉದ್ಘಾಟನೆಯನ್ನು ಮಾಡ್ತೇವೆ. ಅಂದರೆ ನಮಗೂ ಅವರಿಗೂ ಏನು ಮಾತಾಯಿತು ಅಂತ ಕೇಳಿದರೆ, ಈಗ ಬಂದು ಸ್ವಲ್ಪ ಹೊತ್ತಿದ್ದು ಇದರ ಉದ್ಘಾಟನೆ ಮಾಡಿ ಹೋಗ್ತೀನಿ, ಮತ್ತು ಮುಂದೆ ಇನ್ನೂ ಅನೇಕ ವಿಧವಾದಂಥ ಕೆಲಸಗಳೆಲ್ಲ ನಡೆಯುವುದಿದೆ, ಆ ಕೆಲಸಗಳೆಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಒಂದು ದಿವಸ ಇರ್ತೀನಿ ಅಂತ ನಾನು ಅವರಿಗೆ ಹೇಳಿದ್ದೆ. ಅದು ನಮಗೂ ಅವರಿಗೂ ಆಗಿರುವಂತಹ ಒಂದು ಮಾತು. ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿ ಸ್ವಲ್ಪ ಸಮಯ ಇಲ್ಲಿ ಇದ್ದು ನಿಮಗೆಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ. ಮುಂದೆಯೂ ಸಹ ನಡಿಬೇಕಾಗಿರತಕ್ಕಂತಹ ಅನೇಕ ಕೆಲಸಗಳು ಸಹ ಇವೆ. ಆ ಎಲ್ಲ ಕೆಲಸಗಳು ಸಹ ಶೀಘ್ರವಾಗಿ ಖಂಡಿತವಾಗಿಯೂ ಆ ಪರಮಾತ್ಮನ ಕೃಪೆಯಿಂದ ಶಾರದಾ ಚಂದ್ರಮೌಳೇಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಈ ಮುಂದಿನ ಕಾರ್ಯಗಳೂ ಸಹ ನಿರ್ವಿಘ್ನವಾಗಿ ಶೀಘ್ರವಾಗಿ ನೆರವೇರುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆ ಎಲ್ಲ ಕೆಲಸಗಳು ಸಹ ನೆರವೇರಿದ ಮೇಲೆ ಮತ್ತೆ ಪುನಃ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಖಂಡಿತವಾಗಿಯೂ ಬರುತ್ತೆ ಎಂಬುದಾಗಿ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಚಂದ್ರಶೇಖರ್ ಅವರಿಗೂ ಮತ್ತು ಅವರ ಜೊತೆಗೆ ಇರತಕ್ಕಂತಹ ಈ ಗುರುಕುಲಮಿನ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ಸಹ ಅನೇಕ ಜನರು ಈ ಒಂದು ಕಾರ್ಯದಲ್ಲಿ ಅವರ ಜೊತೆಗಿದ್ದಾರೆ. ಇದರಲ್ಲಿ ಶ್ರಮಿಸಿದಂಥವರು, ಇದರಲ್ಲಿ ವಿಶೇಷವಾಗಿ ಸಹಕಾರ ಮಾಡಿರತಕ್ಕಂಥವರು ಅನೇಕ ಜನರು ಇವತ್ತು ಅವರ ಜೊತೆಗಿದ್ದಾರೆ, ಇಲ್ಲೂ ಸಹ ಉಪಸ್ಥಿತರಾಗಿದ್ದಾರೆ. ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳು, ಅಧ್ಯಾಪಕರು, ವಿದ್ವಾಂಸರು ಹಾಗೂ ಅನೇಕ ವಿದ್ವಾಂಸರು ಸಹ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಈ ಒಂದು ವೈದಿಕ ವಿದ್ಯೆಯು ನಮ್ಮ ಪಾರಂಪರಿಕವಾದಂತಹ ವಿದ್ಯೆಗಳು, ಪಾರಂಪರಿಕವಾಗಿರ್ತಕ್ಕಂತಹ ಒಂದು ಜ್ಞಾನ, ಅದರ ಮಹತ್ವ ಪುನಃ ಎಲ್ಲರಿಗೂ ಸಹ ವಿಶೇಷವಾಗಿ ಗೊತ್ತಾಗಲಿ. ಯಾಕಂತಂದರೆ ಈಗ ಒಂಥರ ಅದು ಪರಂಪರೆಯಾಗಿ ಬಂದಿರುವಂತಹ ಒಂದು ಜ್ಞಾನ ಇದೆ. ಆ ಒಂದು ಜ್ಞಾನ ಸೂರ್ಯ, ಪರಂಪರೆಯಾಗಿ ಬಂದಿರತಕ್ಕಂಥ ಜ್ಞಾನ ಸೂರ್ಯ ಇದ್ದಾನೆ. ಆದರೆ ಏನೋ ಒಂದು ರೀತಿಯ ಒಂಥರ ಗ್ರಹಣ ಹಿಡ್ದಂಗೆ ಆಯಿತು, ಅದಕ್ಕೆ ಒಂದು ಸ್ವಲ್ಪ ಗ್ರಹಣ ಹಿಡ್ದಂಗಾಗಿ ಆ ಪಾರಂಪರಿಕ ವಿದ್ಯೆ ಅನ್ನೋದು ತುಂಬ ಕಡಿಮೆ ಆಗ್ತಾ ಇರುವುದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಆದರೆ ವಿಶೇಷವಾಗಿ ಇಂತಹ ಒಂದು ಪ್ರಯತ್ನದಿಂದ, ಈ ಒಂದು ಗುರುಕುಲದಿಂದ ಆ ಒಂದು ವಿದ್ಯೆಯು ಪುನಃ ವಿಶೇಷವಂತಹ ಪ್ರಚಾರವನ್ನು ಹೊಂದಲಿ, ತದ್ವಾರ ಇನ್ನಷ್ಟು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ, ಭವಿಷ್ಯದಲ್ಲಿ ಈ ಒಂದು ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಗುರುಕುಲ ವಿಶೇಷವಂತಹ ಅಭಿವೃದ್ಧಿಯನ್ನು ಸಹ ಹೊಂದಲಿ ಎಂಬುದಾಗಿ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಹಾಗೂ ಮತ್ತು ವಿದ್ಯಾರ್ಥಿಗಳನ್ನು, ಇಲ್ಲಿ ತಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿರ್ತಕ್ಕಂತಹ ಪೋಷಕರು, ತಂದೆ ತಾಯಿಗಳು ಅವರು ಸಹ ಇವತ್ತು ಇಲ್ಲಿಗೆ ಬಂದಿದ್ದಾರೆ, ಅವರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾ